ಸ್ನೇಹಿತರೆ, ಋತುಕಾಲವು ಸ್ತ್ರೀಯರಿಗೆ ಮಹಾನ್ ವರವಾಗಿದೆ. ಮೊದಲ ಋತುಸ್ರಾವವು ಹೆಚ್ಚಿನ ಪ್ರಾಮುಖ್ಯತೆಯ ವಿಷಯವಾಗಿದೆ, ಏಕೆಂದರೆ ಇದು ಹೆಣ್ಣು ಪರಿವರ್ತನೆಯನ್ನು ಸೂಚಿಸುತ್ತದೆ. ಭಾರತದಲ್ಲಿ ಅನೇಕ ಪ್ರದೇಶಗಳು ಈ ಪರಿವರ್ತನೆಯನ್ನು ಆಚರಿಸುತ್ತವೆ. ಪ್ರಪ್ರಥಮವಾಗಿ ರಜಸ್ವಲೆಯಾದ ಕನ್ಯೆಯನ್ನು ಒಂದು ಕೋಣೆಯಲ್ಲಿ ಚೆನ್ನಾಗಿರುವ ಮಣೆ ಅಥವಾ ಹಾಸನದಲ್ಲಿ ಕೂರಿಸಬೇಕು. ಪ್ರಥಮವಾಗಿ ಹಾಲು ಮತ್ತು ಬಾಳೆಹಣ್ಣನ್ನ ಕೊಡಬೇಕಾಗುತ್ತೆ. ಇದರಿಂದ ಅವರ ದೇಹ ಸ್ವಲ್ಪ ತಂಪಾಗುತ್ತೆ ಎನ್ನುವುದು ಅಭಿಪ್ರಾಯ. ಇನ್ನು ಕೆಲವರ ಮನೆಯಲ್ಲಿ ಕೊಬ್ಬರಿಯಲ್ಲಿ ತುಪ್ಪ ಕೊಡುವುದು ಅಥವಾ ಉದ್ದಿನ ಕಾಳನ್ನ ಹುರಿದು ಪುಡಿ ಮಾಡಿ ಬೆಲ್ಲದ ಜೊತೆ ಮುದ್ದೆ ತರ ಮಾಡಿ ಕೊಡೋದು ಕೂಡ ಕೆಲವರ ಮನೆಯ ಪದ್ಧತಿಯಲ್ಲಿದೆ. 4 ದಿನ ಪರ್ಯಂತ ಆ ಕನ್ಯೆಯು ಇರುವ ಕೋಣೆಯಲ್ಲಿ ದೀಪವನ್ನ ಬೆಳಗಬೇಕು ಮತ್ತು ಪ್ರಥಮ ರಜೋ ದರ್ಶನದಲ್ಲಿ ಮಾತ್ರ ಅವರಿಗೆ ಮುಡಿಯಲು ಹೂಗಳನ್ನ ನೀಡಬೇಕು. ಬಗೆ ಬಗೆಯ ತಿನ್ನುವ ಪದಾರ್ಥಗಳನ್ನು ತಿನ್ನಲು ನೀಡಬೇಕು ಮತ್ತು ಅತಿಯಾದ ಖಾರವನ್ನು ಕೊಡಬಾರದು. ಮೊದಲನೇ ಸಾರಿ ಋತುಮತಿಯಾದಾಗ ಮಾತ್ರವೇ ಮುಡಿಯಲು ಹೂಗಳನ್ನ ಈ 3 ದಿನ ಕೊಡಬೇಕಾಗತ್ತೆ ಮತ್ತು ತಿಂಗಳು ತಿಂಗಳು ಮುಟ್ಟಾದಾಗ ಹೂವನ್ನ ಮುಡ್ಕೋಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಪ್ರತಿನಿತ್ಯವೂ 3 ದಿವಸಗಳ ತನಕ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದೆ ಆರತಿಯನ್ನ ಮಾಡಬೇಕು. ಅರಿಶಿಣ, ಕುಂಕುಮ ಮೊದಲಾದ ಮಂಗಳ ವಸ್ತುಗಳನ್ನು ಅವಳಿಗೆ ನೀಡಿ ಮುಂದೆ ಪತಿಪುತ್ರಿವಂತಿಯಾಗು ಎಂದು ಮುತ್ತೈದೆಯರು ಆಶೀರ್ವದಿಸಬೇಕು. ಅನೇಕ ಬಗೆ ಬಗೆಯ ಉಂಡೆಗಳು, ಅಪೂಪ, ಚಕ್ಕುಲಿ, ವಿವಿಧ ಹಣ್ಣುಗಳನ್ನು ಅವಳಿಗೆ ನೀಡಬೇಕು. 4ನೇ ದಿನ ಸ್ನಾನವನ್ನು ಮಾಡಬೇಕು. ಆ 3 ದಿನಗಳವರೆಗೂ ಸ್ನಾನ ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಆ 3 ದಿನಗಳು ಸ್ನಾನ ನಿಷೇಧ. ಯಾಕೆಂದರೆ ಜಲಾಭಿಮಾನಿ ದೇವತೆಗಳ ಅವಮಾನ ಮಾಡಿದಂತಾಗುತ್ತದೆ ಎಂದು ಆ 3 ದಿನಗಳು ಸ್ನಾನವನ್ನು ಮಾಡಬಾರದು. 3 ದಿನ ತಪ್ಪದೆ ಬೆಳಿಗ್ಗೆ ಮತ್ತು ಸಂಜೆ 5 ಜನ ಮುತ್ತೈದೆಯರು ಆರತಿಯನ್ನ ಮಾಡಬೇಕು ಮತ್ತು ಚಿಗಲಿಯನ್ನ ಕೊಡಬೇಕಾಗತ್ತೆ. 4ನೇ ದಿನ ನೀರಿನ ದಿನ, ಅಂದ್ರೆ 4ನೇ ದಿನದಂದು ಸ್ನಾನ ಮಾಡಿಸಬೇಕು. ಅಂದರೆ ಅವತ್ತಿನ ದಿನ ಓಕಳಿ ನೀರನ್ನು ಹಾಕಿ ಸ್ನಾನ ಮಾಡಿಸ್ಬೇಕು. ಅಂದ್ರೆ ಓಕಳಿ ನೀರು ಅಂದ್ರೆ ನೀರಿಗೆ ಸುಣ್ಣ, ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ಬರೀ ತಲೆ ಸ್ನಾನವನ್ನ ಮಾಡಿಸಬೇಕು. ಅರಿಶಿಣವನ್ನು ತಪ್ಪದೆ ಉಪಯೋಗಿಸಬೇಕು. 5ನೇ ದಿನ ಸುವರ್ಣ ಸ್ನಾನ ಅಂತ ಹೇಳ್ತೇವೆ. ಸುವರ್ಣ ಸ್ನಾನದ ದಿನ 5 ಜನ ಮುತ್ತೈದೆಯರು ಜರಡಿ ನೀರನ್ನ ಹಾಕಬೇಕು. ಜರಡಿಗೆ ಸುವರ್ಣ ಹಾಕಿ ಸ್ನಾನ ಮಾಡಿಸ್ಬೇಕು. ಅಂದ್ರೆ ಜರಡಿಗೆ ಮುತ್ತು, ರತ್ನ, ಚಿನ್ನ, ಪಚ್ಚೆ, ಹವಳವನ್ನ ಹಾಕಿ ಸುವರ್ಣ ಸ್ನಾನ ಎಂದು ಮಾಡಿಸಬೇಕು. ಇವ್ಯಾವುದು ಇಲ್ಲ ಅಂದ್ರೆ ಚಿನ್ನದ ಸರ ಅಥವಾ ಚಿನ್ನದ ಉಂಗುರ ಏನನ್ನಾದ್ರೂ ಜರಡಿ ಮೇಲೆ ಇಟ್ಟು ಅದ್ರ ಮೂಲಕ ಬೀಳುವ ನೀರನ್ನ ಸುವರ್ಣ ಸ್ನಾನ ಅಂತ ಹೇಳ್ತೀವಿ. ಈ ಸುವರ್ಣ ನೀರನ್ನ 5 ಜನ ಮುತ್ತೈದೆಯರು ಹಾಕ್ಬೇಕು. ತದನಂತರ ಪುಣ್ಯಾಹ ಮಾಡಬೇಕು. ಈ ಪ್ರಸಂಗದಲ್ಲಿ ಒಂದು ಮಾತು ಏನಂದ್ರೆ, ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಯಾವ ದಿನ, ಯಾವ ತಿಥಿ, ನಕ್ಷತ್ರ, ವಾರಗಳಲ್ಲಿ ಋತುಮತಿಯಾಗಿದ್ದಾಳೆ ಎನ್ನುವುದನ್ನ ಬರೆದಿಟ್ಕೋಬೇಕಾಗತ್ತೆ. ಯೋಗ್ಯವಾದ ಶಾಂತಿ ಕರ್ಮಗಳನ್ನು ಆಚರಿಸಲು ಇವುಗಳನ್ನ ತಿಳಿದುಕೊಳ್ಳಬೇಕು. ಈ ಶಾಂತಿಯ ವಿವರವನ್ನ ಪುರೋಹಿತರಿಂದ ಕೇಳಿ ತಿಳ್ಕೋಬೇಕಾಗತ್ತೆ. ನಿಷಿದ್ಧವಾದ ಮಾಸ, ತಿಥಿ, ವಾರ, ನಕ್ಷತ್ರ ಯೋಗಗಳಲ್ಲಿ ಪ್ರಥಮ ರಜೋ ದರ್ಶನವಾದರೆ ಆ ದೋಷವನ್ನು ಕಳೆದುಕೊಳ್ಳಲು ಶಾಂತಿಯನ್ನು ಮಾಡಿಕೊಳ್ಳಬೇಕು. ಆ ಶಾಂತಿಯನ್ನು ಯಾವ ದಿವಸದಲ್ಲಿ ಹೇಗೆ ಮಾಡಿಕೊಳ್ಳಬೇಕೆಂಬುದನ್ನು ಪುರೋಹಿತರಿಂದ ಕೇಳಿ ತಿಳ್ಕೋಬೇಕಾಗತ್ತೆ. ಪ್ರಥಮ ರಜೋ ದರ್ಶನ ದೋಷದ ನಿವಾರಣೆಗಾಗಿ 4ನೆಯ ದಿನ ಅಥವಾ 5ನೆಯ ದಿನ ಗ್ರಹಯಜ್ಞ ಪೂರ್ವಕವಾಗಿ ಶಾಂತಿಯನ್ನು ಆಚರಿಸಬೇಕು. ಶ್ರೀಹರಿಯನ್ನು ಸ್ಮರಿಸುತ್ತಾ ಈ ಶಾಂತಿಯನ್ನು ಮಾಡುವುದರಿಂದ ಯಾವ ರೀತಿಯೂ ದೋಷವು ಇರುವುದಿಲ್ಲ. ಹಾಗಾಗಿ 5ನೇ ದಿನ ಪುಣ್ಯಾಹ, ಶಾಂತಿ ಎಲ್ಲವನ್ನ ಮಾಡಿಕೊಳ್ಳಬೇಕು. ಅವತ್ತಿನ 5ನೇ ದಿನದಂದು ಸ್ನಾನವೆಲ್ಲವಾದ ಮೇಲೆ ಋತುಮತಿಯಾದವಳನ್ನು ಸುಮಂಗಲಿ ಸ್ತ್ರೀಯರು ಶುಭವಾದ ಅಕ್ಷತವಾದ ಆಸನದಲ್ಲಿ ಕುಳ್ಳಿರಿಸಿ ಉಪಚರಿಸಬೇಕು. ನಂತರ ಅವಳಿಗೆ ಅರಿಶಿಣ, ಕುಂಕುಮ, ಗಂಧ, ಪುಷ್ಪ, ತಾಂಬೂಲಗಳನ್ನು ನೀಡಿ ಮುಂದೆ ನೀನು ಪತಿಪುತ್ರ ಸಮೇತಳಾಗು, ಅರ್ಥಾತ್ ದೀರ್ಘ ಸೌಮಂಗಲ್ಯವು ಪ್ರಾಪ್ತವಾಗಲಿ ಎಂದು ಆಶೀರ್ವದಿಸಬೇಕು. ನಂತರ ಮನೆಗೆ ಬಂದಿರುವ ಸುವಾಸಿನಿ ಸ್ತ್ರೀಯರಿಗೆ ಗಂಧಾದಿ ಅಲಂಕಾರಗಳನ್ನು ನೀಡಿ
ಅನುಕೂಲ ಇರ್ತಕ್ಕಂಥವ್ರು ಹಬ್ಬದ ಅಡಿಗೆಯನ್ನು ಮಾಡಿ ಬಡಿಸಬೇಕು. ಮತ್ತು ಬಂದವರಿಗೆ ಉಸುಳಿ ಪುರಿ ಉಂಡೆಯನ್ನು ಕೂಡ ಕೊಡ್ತಕ್ಕದ್ದು. ಮತ್ತು 6ನೇ ದಿನದಿಂದ ಅಂಟುಂಡೆಯನ್ನ ಕೊಡ್ತಾರೆ. ಇದರಿಂದ ಸೊಂಟ ಗಟ್ಟಿ ಇರುತ್ತೆ ಎಂದು ಅಂಟುಂಡೆ, ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋ ಅಂಟುಂಡೆಯನ್ನ ಕೊಡ್ತಾರೆ. ಮತ್ತು ಮೆಂತ್ಯ ದೋಸೆಗೆ ಉದ್ದಿನ ಬೇಳೆ, ಮೆಂತ್ಯ ಕಾಳು ಮತ್ತು ಅಕ್ಕಿಯನ್ನ ನೆನೆಸಿಟ್ಟು ಮಾಡಿರೋ ದೋಸೆನ ಕೊಡ್ಬೇಕಾಗತ್ತೆ. ಮತ್ತು ಸಜ್ಜಿಗೆಯನ್ನು ಸಹ ಕೊಡ್ತಾರೆ. ಇಂತಹ ದಿನಗಳಲ್ಲಿ, ಪ್ರಥಮ ರಜೋ ದರ್ಶನವಾದ ದಿನಗಳಲ್ಲಿ ಅತಿಯಾದ ಖಾರವನ್ನ ಕೊಡಬಾರ್ದು. ಒಳ್ಳೆಯ ಆಹಾರ, ಒಳ್ಳೆಯ ಸಾತ್ವಿಕ ಆಹಾರ ಮತ್ತು ಹಣ್ಣು ಹಂಪಲುಗಳನ್ನ ಕೊಡಬೇಕಾಗತ್ತೆ. ಮತ್ತು ಮೈ ತಂಪಾಗಿಸುವಂತಹ ಆಹಾರಗಳನ್ನ ಕೊಡಬೇಕಾಗತ್ತೆ. ಹಾಗೆಯೇ 16 ದಿನದವರೆಗೂ ಆಚೆ ಹೋಗಬಾರದು ಅಂತ ಹೇಳ್ತಾರೆ. ಆಚೆ ಹೋಗಬಾರ್ದು, ಒಬ್ಬರೇ ಇರಬಾರ್ದು, ಪೊರಕೆಯನ್ನ ಮುಟ್ಬಾರ್ದು. ಈ ರೀತಿಯಾದ ನಿಯಮಗಳನ್ನ ನಮ್ಮ ಹಿರಿಯರು ತಿಳಿಸಿದ್ದಾರೆ. 16ನೇ ದಿನದಂದು ತಪ್ಪದೆ ಮನೆ ದೇವರಿಗೆ, ಇಲ್ಲ ಅಂದ್ರೆ ಅನುಕೂಲ ಇದ್ರೆ ಮನೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಕೊಂಡು ಬರ್ಬೋದು. ಇವಿಷ್ಟು ನಾನು ನಮ್ಮ ಹಿರಿಯರಿಂದ ತಿಳಿದುಕೊಂಡಿರುವಂತಹ ಕೆಲವೊಂದು ಪದ್ಧತಿ, ನಿಯಮಗಳು. ಈ ಒಂದು ಆಚರಣೆಗಳು ಮತ್ತು ವಿಧಿವಿಧಾನಗಳು ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.